ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಲಕ್ಕೇಶ್ ಯಶ್ ಯೂಟ್ಯೂಬ್ ಚಾನಲ್. ಇವತ್ತಿನ ಒಂದು ವಿಡಿಯೋದಲ್ಲಿ ನಿಮ್ಮ ಹತ್ರ ಏನಾದರೂ ರೆಡ್ಮಿ ಫೋನ್ ಇತ್ತು ಅಂತಂದರೆ ನೀವು ಫೋಟೋಸ್ನ ಹೈಡ್ ಮಾಡೋದು ಹೇಗೆ, ಯಾವುದೇ ಒಂದು ಅಪ್ಲಿಕೇಶನ್ ಇದ್ದಾನೆ ಅಂತ ನಾನು ಇವತ್ತು ತಿಳಿಸ್ಕೊಡ್ತಾ ಇದ್ದೀನಿ. ಓಕೆ ಗೈಸ್, ಇವಾಗ ನನ್ನ ಹತ್ರ ರೆಡ್ಮಿ ನೋಟ್ 8 Pro ಫೋನ್ ಇದೆ. ಸೊ ನಿಮ್ಮ ಹತ್ರ ಯಾವುದೇ ಒಂದು ರೆಡ್ಮಿ ಫೋನ್ಸ್ ಇದ್ರೂ ಕೂಡ ನೀವು ಇದನ್ನು ಟ್ರೈ ಮಾಡ್ಬೋದು. ಈ ಒಂದು ಟ್ರಿಕ್ನ ಬೇರೆ ಫೋನ್ ಇರೋರು ಕೂಡ ನೀವು ಕೂಡ ಟ್ರೈ ಮಾಡಿ ನೋಡಿ, ನಿಮಗೂ ವರ್ಕ್ ಆದರೂ ಆಗ್ಬೋದು. ನಿಮಗೂ ಕೂಡ ಒಂದು ಹೈಡ್ ಮಾಡುವಂಥ ಒಂದು ಫೀಚರ್ ಕೊಟ್ಟಿರ್ತಾರೆ ನಿಮ್ಮ ಒಂದು ಫೋನಲ್ಲಿ, ಅದನ್ನು ನೀವು ಹುಡುಕಬೇಕಾಗುತ್ತೆ. ಸೊ ರೆಡ್ಮಿ ಫೋನ್ಸ್ ಯೂಸರ್ಸ್ಗಳಿಗೆ ಮೊದಲನೇದಾಗಿ ನೀವೇನು ಮಾಡಿ ಅಂತಂದರೆ ಫೈಲ್ ಮ್ಯಾನೇಜರ್ನ ನೀವು ಓಪನ್ ಮಾಡ್ಕೊಳ್ಳಿ. ಈ ಫೈಲ್ ಮ್ಯಾನೇಜರಲ್ಲಿ ನೀವು ಫೋಟೋಸು ವೀಡಿಯೋಸ್ಗಳು ಏನೇನೆಲ್ಲ ಅಪ್ಲೋಡ್ ಮಾಡಿರ್ತೀರಾ ಅದೆಲ್ಲ ನಿಮ್ಗೆ ಇಲ್ಲಿ ತೋರಿಸ್ಬಿಡುತ್ತೆ. ಇಲ್ಲಿ ಇಮೇಜಸ್ ಅಂತಲೇ ಇರುತ್ತೆ, ವೀಡಿಯೋಸ್ ಅಂತಲೇ ಇರುತ್ತೆ, ಆಡಿಯೋಸು ಎಲ್ಲ ಇರುತ್ತೆ ನಿಮಗೆ. ಸೊ ಇವಾಗ ನಾನು ನಿಮಗೆ ಒಂದು ಇಮೇಜ್ನ ನಾನು ಹೈಡ್ ಮಾಡಿ ತೋರಿಸ್ಕೊಡ್ತೀನಿ ನೋಡಿ. ಇವಾಗ ಈ ಒಂದು ಇಮೇಜ್ನ ಓಪನ್ ಮಾಡ್ಕೊಂಡಾಗ ನಮಗಿಲ್ಲಿ ಯಾವುದೇ ರೀತಿ ಹೈಡ್ ಮಾಡೋದಕ್ಕೆ ನಮ್ಗೆ ಆಪ್ಷನ್ ಸಿಗ್ತಾ ಇಲ್ಲ. ಲೈಕ್ ಇವಾಗ ನೀವು ಇಲ್ಲಿ ನೋಡ್ಬೋದು, ಇದು ಶೇರ್ ಬಟನು, ಇದು ಎಡಿಟ್ ಮಾಡೋದು, ಸೊ ಆ್ಯಂಡ್ ಇದು ಫೇವ್ರೇಟು ಮತ್ತು ಡಿಲೀಟು ಮತ್ತು ಮೋರ್ ಇದೆ. ಮೋರ್ ಮೇಲೆ ಕ್ಲಿಕ್ ಮಾಡಿದ್ರೆ ನಮಗೆ ಆ್ಯಡ್ ಟು ಆಲ್ಬಮ್ ಬರ್ತಾಯಿದೆ, ಸೆಟ್ ಆಸ್ ವಾಲ್ಪೇಪರ್, ಸ್ಟಾರ್ಟ್ ಸ್ಲೈಡ್ ಶೋ ಇದೆ, ಡೀಟೇಲ್ಸ್ ಇದೆ. ಸೊ ಇಷ್ಟು ಬಿಟ್ಟರೆ ನಮ್ಗೆ ಹೈಡ್ ಆಪ್ಷನ್ ಯಾವುದೂ ಇಲ್ಲ. ಸೊ ಅದರಿಂದ ನೀವೇನು ಮಾಡಬೇಕು ಅಂತಂದರೆ ಸ್ವಲ್ಪ ಬ್ಯಾಕ್ ಬಂದುಬಿಟ್ಟು ಫೈಲ್ ಮ್ಯಾನೇಜರ್ನ ನೀವು ಓಪನ್ ಮಾಡ್ಕೊಳ್ಳಿ. ಇಲ್ಲೇ ನೀವು ಹೈಡ್ ಮಾಡೋದಕ್ಕೆ ಸಾಧ್ಯ. ನೀವು ಗ್ಯಾಲರಿಲಿ ಹೋಗ್ಬಿಟ್ಟು ನೀವು ಹೈಡ್ ಮಾಡೋಕ್ಕಾಗಲ್ಲ ಫೋಟೋಸ್ನ, ಆಯಿತಾ. ಸೊ ಅದರಿಂದ ನೀವೇನು ಮಾಡಿ ಅಂತಂದರೆ ಫೋಟೋನ ನೀವು ಮಾರ್ಕ್ ಮಾಡ್ಕೊಳ್ಳಿ, ಯಾವೊಂದು ಫೋಟೋನ ನೀವು ಹೈಡ್ ಮಾಡಬೇಕು ಅಂತ ಇದ್ದೀರಾ ಅದನ್ನು. ಸೊ ಮಾರ್ಕ್ ಮಾಡ್ಕೊಂಡು ಇಲ್ಲಿ ಮೋರ್ ಮೇಲೆ ಕ್ಲಿಕ್ನ ಮಾಡಿದ್ರೆ ನಿಮಗೆ ಇಲ್ಲಿ ಒಂದು ಹೊಸ ಒಂದು ಆಪ್ಷನ್ ಬರುತ್ತೆ, ಮೇಕ್ ಪ್ರೈವೇಟ್ ಅಂತ ಅಂದ್ಬಿಟ್ಟು. ಸೊ ಇವಾಗ ನೀವು ಪ್ರೈವೇಟ್ಗೆ ನೀವು ಇದನ್ನು ಆ್ಯಡ್ ಮಾಡ್ಬೋದು. ಪ್ರೈವೇಟ್ಗೆ ಆ್ಯಡ್ ಮಾಡೋದ್ರಿಂದ ಇದು ಹೈಡ್ ಆಗುತ್ತೆ. ಓಕೆ, ಸೊ ಇವಾಗ ನಾನು ಏನು ಮಾಡ್ತೀನಿ, ಮೇಕ್ ಪ್ರೈವೇಟ್ ಮೇಲೆ ನಾನು ಕ್ಲಿಕ್ ಮಾಡ್ತೀನಿ. ಕನ್ಫರ್ಮ್ ಕೇಳ್ತದೆ, ಸೊ ಕನ್ಫರ್ಮ್ ಕೊಟ್ಟೆ. ಸೊ ಇವಾಗ ನೀವು ಇಲ್ಲಿ ನೋಡ್ಬೋದು ಫೋಟೋ ಹೊಂಟೋಯ್ತು. ಓಕೆ, ಸೊ ಇವಾಗ ನಾನು ಏನು ಮಾಡ್ತೀನಿ, ಆ ಒಂದು ಫೋಟೋ ಎಲ್ಲಿದೆ ಅಂತ ನೀವು ನೋಡಬೇಕು ಅಂತಂದರೆ ಅದೆಲ್ಲ ಈಡಾಗಿರುತ್ತೆ ಅಂತಂದರೆ ರೆಡ್ಮಿ ಫೋನ್ಸ್ಗಳಲ್ಲಿ ನೀವು ಫೈಲ್ ಮ್ಯಾನೇಜರ್ನ ನೀವು ಓಪನ್ ಮಾಡ್ಕೊಂಡು ಹಿಂಗೆ ಕೆಳಗಡೆ ನೀವು ಸ್ವೈಪ್ ಮಾಡಬೇಕು, ಫುಲ್ಲು ಎಳಿಬೇಕು, ಆಯಿತಾ. ಎಳೆದಾಗ ನಿಮ್ಗೆ ಈ ಥರ ಒಂದು ರಹಸ್ಯವಾದ ಒಂದು ಫೋಲ್ಡರ್ ಓಪನ್ ಆಗುತ್ತೆ. ಸೊ ನೀವು ತುಂಬ ಜನ ನೀವು ನೋಡಿರಲ್ಲ, ಸುಮ್ಮನೆ ಹಿಂಗೆ ಎಳೆದ್ಬಿಡ್ತೀರಾ, ಆಗ ಜಸ್ಟ್ ರೀಫ್ರೆಶ್ ಆಗುತ್ತೆ ನೋಡಿ. ಒಂದು ಸಲ ಎಳೆದ್ರೆ ಅದು ಜಸ್ಟ್ ರೀಫ್ರೆಶ್ ಆಗುತ್ತೆ. ನೀವೇನು ಮಾಡಬೇಕು ಅಂತಂದರೆ ಮೇಲಿಂದ ಫುಲ್ಲು ಕೆಳಗಡೆ ಎಳಿಬೇಕು ಇಷ್ಟುದ್ದ. ಆ ಎಳೆದಾಗ ಮಾತ್ರ ನಿಮಗೆ ಇಡನ್ ಇರುವಂಥ ಒಂದು ಫೋಲ್ಡರ್ ಓಪನ್ ಆಗೋದು. ಸೊ ಇಲ್ಲಿ ನೀವೇನು ಬೇಕಾದ್ರೂ ಪಾಸ್ವರ್ಡ್ ಕೊಟ್ಕೋಬೋದು. ನಾನು ಆಲ್ರೆಡಿ ಕೊಟ್ಟಿದ್ದೀನಿ ಪಾಸ್ವರ್ಡ್, ಅದಕ್ಕೋಸ್ಕರ ಕೇಳ್ತದೆ. ಸೊ ಇವಾಗ ನಾನು ಪಾಸ್ವರ್ಡ್ನ ಕೊಟ್ಬಿಟ್ಟು ಓಪನ್ ಮಾಡ್ಕೊಳ್ತೀನಿ. ಸೊ ಓಪನ್ ಮಾಡಿದಾಗ ನೀವು ಇಲ್ಲಿ ನೋಡ್ಬೋದು ಪ್ರೈವೇಟ್ ಅನ್ನೋ ಒಂದು ಫೋಲ್ಡರ್ ಒಳಗಡೆ ಈ ಒಂದು ಫೋಟೋ ಬಂದು ಸೇರಿಕೊಂಡಿದೆ. ಓಕೆ, ಸೊ ಈ ಥರ ನೀವು ನಿಮ್ಮೊಂದು ಫೋಟೋಸು ವೀಡಿಯೋಸ್ಗಳನ್ನ ನೀವು ಹೈಡ್ ಮಾಡ್ಕೋಬೋದು, ಆಯಿತಾ. ಇದೊಂದು ವೀಡಿಯೋ, ಆಯಿತಾ. ಈ ಒಂದು ವೀಡಿಯೋನು ಕೂಡ ನಾನು ಹೈಡ್ ಮಾಡ್ಕೋದು. ಮಾರ್ಕ್ ಮಾಡಿಬಿಟ್ಟು ಜಸ್ಟ್ ಮೋರ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಮೇಕ್ ಪ್ರೈವೇಟ್ ಕೊಟ್ಟರೆ ಇದನ್ನು ಕೂಡ ಅದೇ ಫೋಲ್ಡರ್ಗೆ ಹೋಗುತ್ತೆ. ಓಕೆ, ಸೊ ಈ ಥರ ನೀವು ಇಲ್ಲಿ ಬಂದುಬಿಟ್ಟು ನೀವು ಆ್ಯಡ್ ಮಾಡ್ಕೋಬೋದು. ಪ್ಯಾಟರ್ನ್ ಎಲ್ಲ ತೋರಿಸಲ್ಲ. ಓಕೆ, ಸೊ ಇವಾಗ ಈ ಥರ ನೀವು ಫೋಟೋಸ್ನ ನೀವು ಹೈಡ್ ಮಾಡ್ಕೋಬೋದು. ಇವಾಗ ನೀವು ಅನ್ಹೈಡ್ ಮಾಡಬೇಕು. ಈಗ ಆ ಒಂದು ಫೋಟೋ ಹೈಡ್ ಮಾಡಿದ್ವಲ್ವ, ಅದನ್ನು ಅನ್ಹೈಡ್ ಮಾಡಬೇಕು ಅಂತಂದರೆ ಏನು ಮಾಡಬೇಕು ಅಂತಂದರೆ ಸೇಮ್ ನೀವು ಅದೇ ಫೋಲ್ಡರ್ಗೆ ಹೋಗಬೇಕು. ಸೊ ಫಸ್ಟು ನೀವು ಪ್ಯಾಟರ್ನ್ ಕೊಟ್ಕೊಳ್ಳಿ. ಸೊ ಅದಾದಮೇಲೆ ಈ ಒಂದು ಫೋಟೋ ಇರುತ್ತಲ್ಲ, ಇದ್ರ ಮೇಲೆ ಕ್ಲಿಕ್ನ ಮಾಡಿಬಿಟ್ಟು ನೀವೇನು ಮಾಡಿ ಅಂತಂದರೆ ರಿಮೂವ್ ಅಂತ ಇರುತ್ತೆ ನೋಡಿ, ರಿಮೂವ್ ಮೇಲೆ ಕ್ಲಿಕ್ ಮಾಡಿದ್ರೆ ಸೊ ನಿಮಗೆ ಎಲ್ಲಿ ಸೇವ್ ಮಾಡ್ಕೋಬೇಕು ಅಂತ ಇಲ್ಲಿ ತೋರಿಸುತ್ತೆ. ಸೊ ಇಂಟರ್ನಲ್ ಸ್ಟೋರೇಜ್ ಸೇವ್ ಮಾಡ್ಕೋತೀರಾ ಅಥವಾ ಒಂದು ಎಕ್ಸ್ಟರ್ನಲ್ ಸ್ಟೋರೇಜ್, ಲೈಕ್ ಇವಾಗ ಚಿಪ್ಪು ಏನಾದ್ರು ಸೇವ್ ಮಾಡ್ಕೊಳ್ತೀರಾ ಅಂತ ನೀವು ಸೆಲೆಕ್ಟ್ ಮಾಡಿಕೊಂಡು ನಾನು ಇಲ್ಲೇ ಕೊಡ್ತಾಯಿದ್ದೀನಿ ಇಂಟರ್ನಲ್ ಸ್ಟೋರೇಜ್. ಇವಾಗ ಮೂವ್ ಆಗಿದೆ. ಪ್ರೈವೇಟಲ್ಲಿ ಇವಾಗ ಸದ್ಯಕ್ಕೆ ಯಾವುದೇ ಒಂದು ಫೋಟೋಸ್ ಇಲ್ಲ. ಸೊ ಇಲ್ಲಿ ನೀವು ನೋಡ್ಬೋದು ಗ್ಯಾಲರಿಗೆ ಬಂದು ಕೂತ್ಕೊಂಡಿದೆ. ಸೊ ಈ ಥರ ನೀವು ಫೋಟೋಸು, ವೀಡಿಯೋಸ್ಗಳು, ಆಡಿಯೋಸ್ಗಳು ಏನು ಬೇಕಾದರೂ ಕೂಡ ನೀವು ಹೈಡ್ ಮಾಡ್ಕೋಬೋದು, ಆಯಿತಾ. ಸೊ ಈ ಒಂದು ಫೀಚರ್ ನಿಮ್ಮೆಲ್ರಿಗೂ ಕೂಡ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ತುಂಬ ಜನ ಆ ಅಪ್ಲಿಕೇಶನ್ ಈ ಅಪ್ಲಿಕೇಶನ್ ಅಂತೆಲ್ಲ ಯೂಟ್ಯೂಬಲ್ಲಿ ನೋಡ್ಬಿಟ್ಟು ಡೌನ್ಲೋಡ್ ಮಾಡ್ಕೊಳ್ತಾ ಇರ್ತೀರ ಫೋಟೋಸ್ನೆಲ್ಲ ಹೈಡ್ ಮಾಡೋದಕ್ಕೆ. ಅದು ಯಾವುದೂ ಬೇಡ, MI ಎಲ್ಲ ಈ ಒಂದು ಫೀಚರ್ ಕೊಟ್ಟಿದ್ದಾರೆ, ಉಪಯೋಗಿಸ್ಕೊಂಡು ಎಂಜಾಯ್ ಮಾಡಿ ಅಂತ ಹೇಳ್ತಾ ವೀಡಿಯೋ ಮುಗಿಸ್ತಿದ್ದೀನಿ. ಥ್ಯಾಂಕ್ ಯು ಸೊ ಮಚ್ ವಿಡಿಯೋ ನೋಡೋದಕ್ಕೆ. ಆ್ಯಂಡ್ ವೀಡಿಯೋಸ್ ಯಾರು ಒಂದು ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ, ಅವರು ಒಂದು ಫೋಟೋಸು ವೀಡಿಯೋಸ್ಗಳನ್ನು ಕೂಡ ಹೈಡ್ ಮಾಡಿ ಇಟ್ಕೊಳ್ಳಿ. ಮತ್ತೆ ಸಿಗ್ತೀನಿ. ಎಲ್ರಿಗೂ ಬಾಯ್. ಜೈ ಹಿಂದ್, ವಂದೇ ಮಾತರಂ.